ಶಾಂತ ಕವಿಗಳ ಹೆಸರಿನಲ್ಲಿ ಕೊಡಮಾಡಲ್ಪಡುವಂಥ ಬಹುಮಾನವನ್ನು ಪಡೆಯೋದೇ ಒಂದು ದೊಡ್ಡ ಕೆಲಸ. ಅದು ಎಲ್ಲೋ ಒಂದು ಕಡೆ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಂಥ ಭಾವವನ್ನು ತರುವಂಥ ಕ್ಷಣಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸಕ್ರಿ ಬಾಳಾಚಾರ್ಯ ಶಾಂತ ಕವಿ ಟ್ರಸ್ಟ್ ಧಾರವಾಡ ಈ ಸ್ಪರ್ಧಾ ಬಹುಮಾನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಸಕ್ರಿ ಬಾಳಾಚಾರ್ಯ ಟ್ರಸ್ಟಿನ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್ ಬಾಬುರ ಸರ್, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ರಂಗಕರ್ಮಿಗಳು, ಉತ್ತಮ ವಾಗ್ಮಿಗಳಾಗಿರುವಂಥ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿ ಮೇಡಮ್, ಇಡೀ ನಾಡಿನ ತುಂಬ ನೀನಾಸಂ ಸಂಸ್ಥೆಯ ನಾಟಕಗಳನ್ನು ಪ್ರದರ್ಶನಗೊಳ್ಳಲಿಕ್ಕೆ ಆದವರಲ್ಲಿ ಒಬ್ಬರಾದಂಥ ಖ್ಯಾತ ರಂಗಕರ್ಮಿಗಳು, ನಿರ್ದೇಶಕರು, ವಿಮರ್ಶಕರು, ಕನ್ನಡದ ನಾಟಕಗಳ ಕಂಪನ್ನು ದೇಶ ವಿದೇಶಗಳಲ್ಲಿ ಪಸರಿಸಿದಂಥ ಡಾಕ್ಟರ್ ಕೆ ವಿ ಅಕ್ಷರ ಸರ್ ಹಾಗೂ ರಂಗಾಯಣದ ಆಡಳಿತಾಧಿಕಾರಿಗಳಾಗಿರುವಂಥ ಶ್ರೀಮತಿ ಶಶಿಕಲಾ ಭೇದವರು, ಹನುಮೇಶ್ವರ ಸಕ್ರಿ ಅವರೇ, ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ, ಶಶಿಧರ ನರೇಂದ್ರ ಸರ್ ಅವರೇ, ಪಿದುರ್ಕುಂಡಿ ಸರ್ ಅವರು, ಅನೇಕ ಚೆನ್ನಾಗಿದೆ ಹಿರಿಯರು ಬಂದರು. ಈ ಧಾರವಾಡದ ವೇದಿಕೆಯಲ್ಲಿ ನಿಂತು ಮಾತನಾಡೋದು ನನ್ನ ಮಟ್ಟಿಗೆ ಸ್ವಲ್ಪ ಹೆದರಿಕೆಯ ವಿಷಯನೇ. ಯಾಕಂದರೆ ಇದು ವಿದ್ವಾಂಸರ ನಾಡು, ಸಾಕಷ್ಟು ವಿದ್ವಾಂಸರು ಎಲ್ಲರಿಗೆ ನಿಂತು ಮಾತಾಡಬೇಕು. ಆದರೂ ಕೂಡ ಎಷ್ಟು ನನ್ನ ವಿಚಾರಗಳನ್ನು ಹನುಮೇಶ್ ಸರ್ ಅವರು 10 ನಿಮಿಷ ಕಾಲಿಟ್ಟಿದ್ದಾರೆ, ಅಷ್ಟರೊಳಗೆ ನನ್ನ ವಿಚಾರಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ನಾನು ಮಾಡಿದೆ. ಮೊದಲನೇದಾಗಿ ಕನ್ನಡದ ಆದ್ಯ ನಾಟಕಕಾರರು ಎನಿಸಿರುವಂಥ ಶಾಂತ ಕವಿಗಳ ಹೆಸರಿನಲ್ಲಿ ಕೊಡಮಾಡಲ್ಪಡುವಂಥ ಬಹುಮಾನವನ್ನು ಪಡೆಯೋದೇ ಒಂದು ದೊಡ್ಡ ಕೆಲಸ. ಅದು ಎಲ್ಲೋ ಒಂದು ಕಡೆ ನಮ್ಮ ಜೀವನ ಸಾರ್ಥಕ ಆಯಿತು ಅನ್ನುವಂಥ ಭಾವವನ್ನು ತರುವಂಥ ಕ್ಷಣಗಳು ಅಂತ ನಾನು ಅಂದ್ಕೊಂಡಿದ್ದೇನೆ. ಸುಮಾರು 25ಕ್ಕೂ ಹೆಚ್ಚು ನಾಟಕಗಳು ಅವರಿಂದ ರಚಿಸಲ್ಪಟ್ಟು ಕನ್ನಡದಲ್ಲಿ, ಕರ್ನಾಟಕದಲ್ಲಿ ನಾಟಕಗಳು ಗಟ್ಟಿಯಾಗಿ ನೆಲೆಗೊಳ್ಳಲಿಕ್ಕೆ ಭದ್ರವಾಗಿರ್ತಕ್ಕಂಥ ಅಡಿಪಾಯವನ್ನು ಯಾರಾದರೂ ಹಾಕಿದರೆ ಅದು ಶಾಂತ ಕವಿಗಳು ಅಂತ ಬಹಳ ಹೆಮ್ಮೆಯಿಂದ ನಾವು ತಿಳ್ಕೊಳ್ಬೇಕಾಗ್ತದೆ, ಅಭಿಮಾನ ಪಡಬೇಕು. ಇವ್ರಿಗಿಂತ ಮುಂಚೆ ಹಲಸಿಗೆ ಸಂಗೀತ ನಾಟಕಗಳೇ ಬಂದಿತ್ತು, ಸ್ವಲ್ಪ ಕಾಲ ಅದು ಇತ್ತು. ಆಮೇಲೆ ಕರ್ನಾಟಕದಲ್ಲಿ ಮರಾಠಿ ನಾಟಕಗಳ ಪ್ರಭಾವವೇ ಹೆಚ್ಚಾಗಿ ಆಗತೊಡಗಿದಂಥ ಸಮಯದಲ್ಲಿ ಶಾಂತ ಕವಿಗಳು ಈ ಕನ್ನಡ ನಾಟಕಗಳಿಗೆ ಒಂದು ಏನು ಕಾಯಕಲ್ಪವನ್ನು ಕೊಟ್ಟರು ಅಂತ ಆ ಕೆಲಸ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮರಾಠಿಮಯವಾಗಿರ್ತಕ್ಕಂಥ ವಾತಾವರಣದಲ್ಲಿ ಆ ಇಡೀ ವಾತಾವರಣವನ್ನು ತಿಳಿಗೊಳಿಸಿ ಕನ್ನಡತನವನ್ನು ಬಿತ್ತಿ ಬೆಳೆದವರು ಶಾಂತ ಕವಿಗಳು ಅನ್ನೋಂಥ ಇತಿಹಾಸ ತಮಗೆಲ್ಲ ಗೊತ್ತಿದೆ. ತಮ್ಮ ಕಾವ್ಯ, ನಾಟಕ, ಕೀರ್ತನೆ, ಶಾಸ್ತ್ರ ಹಾಗೂ ಇನ್ನಿತರ ಪ್ರಕಾರದ ಗ್ರಂಥಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಕೂಡ ಅವರು ಶ್ರೀಮಂತಗೊಳಿಸಿದರು. ಸಕ್ರಿ ಬಾಳಾಚಾರ್ಯರ ಬರಹ ಅಂದರೆ ಸಕ್ರಿ ಅಂತಲೇ ಹೇಳ್ತಿದ್ರು. ಈ ಅಗಡಿ ಒಳಗೆ ನಡೆದಂಥ ಒಂದು ಪ್ರಸಂಗ ನೆನಪಾಗ್ತದೆ. ಕೆಲವು ವರ್ಷಗಳ ಕಾಲ ಶಾಂತ ಕವಿಗಳು ಅಗಡಿ ಒಳಗೆ ವಾಸ ಮಾಡಿದ್ರು. ಆ ಊರೊಳಗೆ ಪಾರ್ವತಿ ಅನ್ನುವಂಥ ಒಬ್ಬ ಹೆಣ್ಮಗಳು ಒಂದು ಅಂಗಡಿಗೆ ಇಟ್ಕೊಂಡು ಕೂತಿದ್ರು. ಇವರು ಸಕ್ರಿ ಬಾಳಾಚಾರ್ಯ ಆಗಾಗ ಅವ್ರ ಅಂಗಡಿ ಒಳಗೆ ಹೋಗಿ ಕೂತು ತಮಗೆ ಲಹರ್ ಬಂದಾಗೆಲ್ಲ ಹಾಡುಗಳನ್ನು ಹಾಡ್ತಾರೆ. ಒಂದ್ಸರಿ ಅಕಸ್ಮಾತ್ ಒಬ್ಬ ವ್ಯಕ್ತಿ ಬಂದ, ತಲೆ ಮೇಲೆ ಪಟಕ, ಜುಬ್ಬ, ಧೋತ್ರ, ಭಾಳ ವಿಚಿತ್ರವಾಗಿ ಕಾಣಬೇಕಂತ ವ್ಯಕ್ತಿ.
ಅಂಗಡಿ ಒಂದು ಹಾಶ್ ಹೊಂಟಿದ್ದ ಸಕ್ರೆ ಬಾಳಾಚಾರ್ಯರ ಹಾಡುಗಳನ್ನು ಕೇಳಿ ಅದು ಮತ್ತೆ ವಾಪಸ್ ಬಂದು ಮುಂದೆ ಕೂತ್ಕೊಂಡು ಸಕ್ರೆ ಬಾಳಾಚಾರ್ಯರ ಹಾಡುಗಳನ್ನೆಲ್ಲ ಕೇಳಿದ ಮೇಲೆ ಅವ ಹೇಳಿದ, ನಿನ್ನ ಹಾಡು ಅವ್ರ ಹೆಸರಿಗೆಲ್ಲ ಕೇಳಲ್ಲ, ಸಕ್ರೆ ಬಾಳಾಚಾರ್ಯ ಅಂತ ಯಾರೋ ಪರಿಚಯ ಮಾಡಿರ್ಬೇಕು ಅಂಗಡಿಯವರು. ಆ ಹೆಸರು ಕೇಳಿದ ಮೇಲೆ ಆ ಮನುಷ್ಯ ಹೇಳಿದ, ನಿನ್ನ ಹಾಡಿನೊಳಗೆ ಖರೇನ ಸಕ್ಕರೆ ಅದ ಅಂತ ಹೇಳಿದ. ಹಾಗೆ ಹೇಳಿದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ, ಸಂತ ಶಿಶುನಾಳ ಶರೀಫರು ಅಂತ ಓದಿದಾಗ ನಮಗೆ ಭಾಷೆ. ಇದು ಒಂದು ಉದಾಹರಣೆ ಸಾಕು ನಾವು ಶಾಂತಿ ಕವಿಗಳ ಬಗ್ಗೆ ಹೇಳಿ. ಇದನ್ನು ಬಿಟ್ಟು ಮತ್ತೇನಾದರೂ ಹೇಳಿದ್ರೆ ಅದು ವಿಷಯ ಇದೊಂದು ತಪ್ಪಾಗ್ತದೆ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಮೇಡಮ್ ಅವರು ನಮ್ಮ ನಾಟಕದ ಬಗ್ಗೆ ಮಾತಾಡ್ತಾ ಭಾಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ನನಗೂ ಖುಷಿ ಆಯಿತು. ಅಂದರೆ ನಾವು ಎಲ್ಲೋ ಒಂದು ಕಡೆ ಸರಿಯಾದ ದಾರಿಯಲ್ಲಿ ಬರವಣಿಗೆಗಳು ಇದ್ದೀವಿ ಅನ್ನೋಂಥ ಸಮಾಧಾನ. ಈ ಸ್ಪರ್ಧೆಗೆ ನಾಟಕಗಳನ್ನು ಕಳಿಸ್ಬೇಕು ಬೇಡ ಅನ್ನೋದೇ ನನ್ನ ಮನುಷ್ಯನೊಳಗೆ ಒಂಚೂರು ಬಂದಿತ್ತು. ಯಾಕಂದರೆ ಈಗೆಲ್ಲ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಯುವಕರು ಮಾಡುವಂಥ ಕೆಲಸ. ನಾನು ಯುವಕಲ್ಲ, ಆದರೆ ವಿದ್ಯಾರ್ಥಿ ಖರೆ ಅನ್ನೋ ದೃಷ್ಟಿಯಿಂದ. ಯಾಕಂದರೆ ಸಾಯೋ ತನಕ ನಾವು ವಿದ್ಯಾರ್ಥಿಗಳನ್ನೇ, ಕಲಿಯೋದು ಎಂದು ಮುಗಿದಿಲ್ಲ ಅಂತ ಭಾವಿಸ್ಕೊಂಡು ನಾನು ಆ ನಿಟ್ಟಿನಿಂದ ಇನ್ನೂ ಏನಾದರೂ ನನಗೆ ಈ ಸ್ಪರ್ಧೆಯಿಂದ ಕಲೀಲಿಕ್ಕೆ ಸಿಗ್ತದ ಅನ್ನೋಂಥ ಒಂದು ಕಾರಣದಿಂದ ಈ ಸ್ಪರ್ಧೆಗೆ ನಾಟಕವನ್ನು ಕಳಿಸಿದೆ. ಸುದೈವವಶಾತ್ ಪ್ರಥಮ ಬಹುಮಾನ ನನಗೆ ಕೊಟ್ಟರು. ಹಾಗಾಗಿ ಆ ನಿರ್ಣಾಯಕರಿಗೆ ಎಲ್ಲರಿಗೂ ನಾನು ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಈ ನಾಟಕದ ವಿಷಯ ತಾನ್ಸೇನಿಗೆ ಸಂಬಂಧಪಟ್ಟಿದೆ. ಅಕ್ಬರ್ ಬಾದ್ಶಾಹ ಅವನಿಗೆ ಒಂದು ಕಂಠಿಹಾರ ಬಹುಮಾನ ಕೊಟ್ಟಿರ್ತಾನೆ ಅವನ ಕಾರ್ಯಕ್ರಮದೊಳಗೆ. ಅದನ್ನು ತನ್ನ ಕೌಟುಂಬಿಕ ಕಾರಣಗಳಿಗೆ ಆಗಿ ಮಾರ್ಕೊಳ್ತಾನೆ. ಆ ಆಸ್ಥಾನದಲ್ಲಿರುವಂಥ ಕೆಲವು ಕುತ್ಸಿತ ಬುದ್ಧಿಯವರು ಅಕ್ಬರನಿಗೆ ದೂರು ಸಲ್ಲಿಸ್ತಾರೆ, ನೀನು ಕೊಟ್ಟಂಥ ಕಂಠಿಹಾರನ ನಾವು ಮಾರ್ಕೊಂಡಾಗ. ಅಕ್ಬರಿಗೆ ಬಹಳ ಬೇಜಾರಾಗ್ತದೆ, ನಾನು ಇಷ್ಟು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಕಂಠಿಹಾರವನ್ನು ನಾವು ಮಾರ್ಕೊಂಡಲ್ಲ ಅಂತ. ಅದರೊಳಗೆ ಇನ್ನೊಬ್ಬರು ಬಂದು ಹೇಳ್ತಾರೆ, ಪ್ರಭು ಇದು ರಾಜದ್ರೋಹನೂ ಹೌದು, ರಾಜದ್ರೋಹನೂ ಹೌದು. ರಾಜದ್ರೋಹ ಯಾಕಂದರೆ ನೀವು ರಾಜರು ಕೊಟ್ಟಿದ್ದೀರಿ, ಅದನ್ನು ಮಾರ್ಕೊಂಡಿರೋಣ, ಅದು ರಾಜದ್ರೋಹ. ರಾಜದ್ರೋಹ ಯಾಕಂತಂದರೆ ಇದು ಪ್ರಜೆಗಳ ತೆರಿಗೆಯಿಂದ ಸಂಪಾದಿತವಾಗಿರ್ತಕ್ಕಂಥ ಹಣದಿಂದ ಬಂದಂಥ ಹಾರ ಅದು. ಅದನ್ನು ಮಾರ್ಕೊಂಡಂದ್ರೆ ನಾವು ರಾಜದ್ರೋಹಿನೂ ಹೌದು, ರಾಜದ್ರೋಹಿನೂ ಹೌದು. ಇದರ ವಿಚಾರಣೆಗೆ ಒಬ್ಬಷ್ಟು ಇನ್ನೇನೋ ನಡೀತಾವೆ. ಈ ವಿಚಾರಣೆಯನ್ನು ತಾನ್ಸೇನ ಹೇಗೆ ಗೆಲ್ತಾನೆ ಅನ್ನುವಂಥದ್ದು ಈ ನಾಟಕದ ವಸ್ತು. ಅದನ್ನೆಲ್ಲ ನೀವು ನಾಟಕ ಓದಿ ತಿಳ್ಕೊಳ್ರಿ ಅಂತ ವಿನಂತಿ ಮಾಡ್ಕೊಳ್ತೀನಿ. ನನಗೆ ಇರುವಂಥ ಮುಖ್ಯ ಸವಾಲು ಏನಂತಂದರೆ, ಈ ತಾನ್ಸೇನನ ಇತಿಹಾಸ ತಿಳ್ಕೊಳ್ಳೋದು ಭಾಳ ಕಷ್ಟ. ಎಲ್ಲಿಯೂ ಲಿಖಿತವಾದಂಥ ಸ್ಪಷ್ಟವಾಗಿರ್ತಕ್ಕಂಥ ದಾಖಲೆಗಳಿಲ್ಲ. ತಾನ್ಸೇನನ ಬಗ್ಗೆ ಲಿಖಿತವಾದ ಸ್ಪಷ್ಟವಾದ ದಾಖಲೆಗಳನ್ನು ಹೇಳ್ತಕ್ಕಂಥದ್ದು ಎರಡೇ ಎರಡು ಗ್ರಂಥಗಳು. ಅಕ್ಬರನ ಕಾಲದ ಇತಿಹಾಸಕಾರ ಅಬುಲ್ ಫಜಲ್ ಬರೆದಿರ್ತಕ್ಕಂಥ ಅಕ್ಬರ್ನಾಮ ಮತ್ತು ಅವನೇ ಬರೆದಿರ್ತಕ್ಕಂಥ ಐನೇ ಅಕ್ಬರ್. ಅಕ್ಬರ್ನಾಮ ಸುಮಾರು 3,500 ಪುಟಗಳಷ್ಟು ಇರುವಂಥ 3 ಸಂಪುಟಗಳಲ್ಲಿರುವಂಥ ಒಂದು ದೊಡ್ಡ ಪುಸ್ತಕ. ಐನೇ ಅಕ್ಬರಿ 800 ಪುಟಗಳಷ್ಟು ವಿಸ್ತಾರವಾಗಿರ್ತಕ್ಕಂಥ. ಸುದೈವವಶ ಎರಡು ನನಗೆ ಸಿಕ್ಕು. ಆಮೇಲೆ ಕರೋನಾ ಟೈಮ್ ಒಳಗೆ 45 ದಿನ ಸರ್ಕಾರ ನಮ್ಮಲ್ಲಿ ಬಂಧನದೊಳಗೆ ಇಟ್ಟಿತ್ತು, ಅಥವಾ ನಾವು ಕ್ವಾರಂಟೈನ್ ಒಳಗೆ ಇರ್ತೀವಿ. ಆ ಸಮಯದಲ್ಲಿ ನಾನು ಇದನ್ನು ಈ ಎರಡು ಪುಸ್ತಕಗಳನ್ನು ಓದುವಂಥ ಒಂದು ಅವಕಾಶ ನನಗೆ ಸಿಕ್ತು. ಅದಾದಮೇಲೆ ಬಹಳಷ್ಟು ಕತೆ ಕಾದಂಬರಿಗಳಿಗೆ ನಾಟಕಗಳಿಗೆ ವಸ್ತುಗಳು ಸಿಕ್ಕು. ತತ್ಪರಿಣಾಮವಾಗಿ ನಾನು ಗುಜರಿ ತೋಡಿ ಅನ್ನುವಂಥ ಒಂದು ಕಾದಂಬರಿಯನ್ನು ಬರೆದೆ, ಅದು ಇದಾಯಿತು. ಆಮೇಲೆ ತಾನ್ಸೇನನ್ನು ಮುಖ್ಯವಾಗಿ ಇಟ್ಕೊಂಡು ಒಂದು ಕಾದಂಬರಿಯನ್ನು ಕೂಡ ಬರೆದೆ, ಅದು ಇಷ್ಟರಲ್ಲಿ ಪ್ರಸಿದ್ಧ ಆಗ್ತದೆ. ಇದು 3ನೇದ್ದು, ಅದರ ಅಕ್ಬರ್ನಾಮ ಮತ್ತು ಐನೇ ಅಕ್ಬರಿ ಬಂದಿರ್ತಕ್ಕಂಥದ್ದು. ಈ ತಾನ್ಸೇನನ ಇತಿಹಾಸದ ಬಗ್ಗೆ ನಾವು ಮಾತಾಡುವಾಗ
ಐತಿಹಾಸಿಕ ಸಂಗತಿಗಳಿಗಿಂತ ಐತಿಹ್ಯಗಳು ಅಥವಾ ದಂತಕಥೆಗಳು ಬಹಳ ಇವೆ. ಇದು ನನ್ನ ನಾಟಕ, ಅದರ ಮೇಲೆ ಇತಿಹಾಸನೂ ಪ್ರಭಾವ ಬೀರಿದೆ ಮತ್ತು ದಂತಕಥೆಗಳು ಕೂಡ ಪ್ರಭಾವ ಬೀರಿದೆ ಅಂತ ನಾನು ಕಾಂಜೋಡಾಗಿ ಒಪ್ಕೊಳ್ತೇನೆ. ಯಾಕಂದರೆ ಅಬುಲ್ ಫಜಲ್ ಈ ನಾಟಕದಲ್ಲಿ ಹೇಳ್ತಾನೆ, ನಾನು ಯಾವ ಕಾಲಕ್ಕೂ ಈ ಘಟನೆಯನ್ನು ಐತಿಹಾಸಿಕವಾಗಿ ದಾಖಲೆ ಮಾಡೋದಿಲ್ಲ ಅನ್ನೋಂಥ ಮಾತನ್ನು ಅಕ್ಬರ್ನ ಎದುರಿಗೆ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಯಾಕಂದರೆ ಈ ಇತಿಹಾಸದ ಒಂದು ಲಿಮಿಟ್ ಏನಿದೆ, ಇತಿಹಾಸದ ಒಂದು ಮಿತಿ ಏನಿದೆ, ಆ ಮಿತಿಯನ್ನು ಮೀರಿದಂಥ ಘಟನೆ ಆಗಿರೋದ್ರಿಂದ ನಾನು ಇದನ್ನು ದಾಖಲೆ ಮಾಡೋದಿಲ್ಲ. ಆವಾಗ ಅಕ್ಬರ್ ಕೇಳ್ತಾನೆ, ಹಾಗಾದ್ರೆ ಐನೇ ಅಕ್ಬರ್ ಏಳುಗರೆ ಬರೀ ಅದರೊಳಗೂ ಬರೀದಿಲ್ಲ ಅಂತ ಹೇಳ್ತಾನೆ. ಆದರೆ ವೀರೇಂದ್ರ ಕಿಶೋರ್ ರಾಯಚೌಧರಿ ಬಂಗಾಲಿ ಭಾಷೆಯೊಳಗೆ ತಾನ್ಸೇನ್ ಚರಿತ್ರೆ ಬರೆದಂಥವರು, ಅದನ್ನು ಮದನಲಾಲ್ ದಾಸ್ ಅವರು ಹಿಂದಿಗೆ ಮಾಡಿದ್ದಾರೆ. ಆಮೇಲೆ ಆಚಾರ್ಯ ಬೃಹಸ್ಪತಿಯವರು, ಆಮೇಲೆ ಸ್ವಾಮಿ ಪ್ರಜ್ಞಾನಂದಜಿಯವರು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ ಭಾರತದ ಸಂಗೀತದ ಇತಿಹಾಸ ದೃಷ್ಟಿಯಿಂದ. ಆಮೇಲೆ ಪಾಶ್ಚಾತ್ಯ ಮಹಿಳೆ ಪೆಗೆ ಹರ್ರಾಯ್ಡ್ ಅನ್ನೋದು ಇಡೀ ಸಮಸ್ತ ಭಾರತವನ್ನು ಸುತ್ತಿ ಇಲ್ಲಿಯ ಸಂಗೀತದ ಬಗ್ಗೆ ಅಧ್ಯಯನ ಮಾಡಿದ್ರು. ಇವರೆಲ್ಲ ತಾನ್ಸೇನನ ಬಗ್ಗೆ ಬಹಳ ಸುಂದರವಾದಂಥ ರೆಫರೆನ್ಸ್ಗಳನ್ನು ಕೊಡ್ತಾರೆ. ಆದರೆ ಘಟನಾವಳಿಗಳನ್ನು ಯಾರು ಹೇಳೋದಿಲ್ಲ. ಅವ ಬಹಳ ಶ್ರೇಷ್ಠ ಸಂಗೀತಗಾರ ಇದ್ದ, ಅಕ್ಬರ್ನಿಗೆ ಬಹಳ ಪ್ರಿಯನಾಗಿದ್ದ, ಅಕ್ಬರನ ನಿಕಟವರ್ತಿಗಳಲ್ಲಿ ಒಬ್ಬನಾಗಿದ್ದ, ಅವನ ನವರತ್ನಿಗಳಲ್ಲಿ ಒಬ್ಬಿದ್ದ. ಇನ್ನೂ ಅಂತ ಇಂಥ ಶುಷ್ಕ ಮಾಹಿತಿಗಳು ನಮಗೆ ಸಿಗ್ತಾವಿಲ್ಲ. ಅವನ ಸಂಗೀತ ಹೇಗಿತ್ತು, ಅವನಿಗೆ ಅಕ್ಬರ್ನಿಗೂ ಇರುವಂಥ ನಂಟೆ ಅಂಥದ್ದು, ಇವು ಯಾವ ಸಂಗತಿಗಳು ಸಿಗೋದಿಲ್ಲ. ಆದರೆ ಅಬುಲ್ ಫಜಲ್ ಅವನ ಕೃತಿಯನ್ನು ಆಧಾರವನ್ನು ಇಟ್ಕೊಂಡಂತಹ ಒಬ್ಬ ಬೋಚಮನ್ ಅನ್ನೋಂಥ ಒಬ್ಬ ಇಂಗ್ಲೀಷ್ ಇತಿಹಾಸಕಾರ ಕೆಲವು ಘಟನೆಗಳನ್ನು ಅವ ತನ್ನ ಅಡಿ ಟಿಪ್ಪಣಿಗಳನ್ನು ಕೋಟ್ ಮಾಡ್ತಾನೆ. ಅವುಗಳೆಲ್ಲ ಇಟ್ಕೊಂಡು ಈ ನಾಟಕವನ್ನು ನಾನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ನಾಟಕದ ಹಿನ್ನೆಲೆ ನಮ್ಮ ಜೊತೆಗೆ ಹಂಚಿಕೊಳ್ಳಬೇಕು. ಆಮೇಲೆ ಇಲ್ಲಿ ನಾನು ಹೇಳಬೇಕಾಗಿ ಇರುವಂಥ ಮಾತು ಅಂದರೆ, ನನ್ನ ಜೊತೆಗೆ ಇನ್ನಿಬ್ಬರು ಏನು ಪ್ರಶಸ್ತಿ ವಿಜೇತರು ಅವರಿಗೆ ನಾನು ನನ್ನ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಈ ಸಕ್ರಿ ವಾಳಾಚಾರ್ಯ ಶಾಂತಕವಿ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಅವರು ಸ್ಪರ್ಧೆಗೆ ಆಹ್ವಾನ ಕೊಟ್ಟಿದ್ದಿಲ್ಲ ಅಂದರೆ ಪತ್ರಿಕೆಗಳ ಮೂಲಕ, ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಾನು ಈ ನಾಟಕವನ್ನು ಖಂಡಿತವಾಗಿ ಪರಿಷ್ಕರಣೆ ಮಾಡ್ತಿದ್ದಿಲ್ಲ. ಅದು ಹಾಗೆ ಕೆಚ್ಚ ಸ್ಥಿತಿ ಒಳಗೆ ಉಳ್ಕೊಳ್ತಿತ್ತು. ಕೊನೆಗೆ ಅದನ್ನೊಂದು ಪರಿಷ್ಕರಣೆ ಮಾಡಿ ನಾಟಕ ಹಂಚ್ಕೊಳ್ಬಹುದಾದಂಥ ಒಂದು ರೂಪಕ್ಕೆ ತಂದು ಅದನ್ನು ಸ್ಪರ್ಧೆಗೆ ಕಳಿಸಿದೆ. ನಿರ್ಣಾಯಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿ ಬಂದು ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ತಾವೆಲ್ಲ ಸಂತೋಷಪಟ್ಟಿದ್ದೀರಿ ಅಂದ್ಕೊಂಡಿದ್ದೀನಿ. ನಮಗೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಈಗ ಸಂಘಟಕರಿಗೆ ಮತ್ತು ಇದುವರೆಗೆ ನನ್ನನ್ನು ಸಹಿಸಿಕೊಂಡಂಥ ತಮ್ಮೆಲ್ಲರಿಗೆ ನಮಸ್ಕಾರಗಳನ್ನು ನಾನು ಮಾತುಗಳನ್ನು. ಶಾಂತರಂಗ ನಾಟಕಕಾರ ಪ್ರಶಸ್ತಿ ಪುರಸ್ಕೃತರು ಶ್ರೀಯುತ ಶಿರೀಶ್ ಜೋಶಿ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ.